ಸರ್ ಮುಂದೆ ಬರ್ರಿ. ನಿನ್ನೆ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರು ದಾಖಲಾಗಿದೆ. ಅದರಲ್ಲಿ ಏನಂತಂದರೆ ಒಂದು ಕಿಡ್ನ್ಯಾಪ್ ಕೇಸ್, ಬೇಸಿಕಲಿ ಒಂದು 15 ವರ್ಷದ ಬಾಲಕ ಕಾಣೆಯಾಗಿದ್ದಾನಂತ ಒಂದು ದೂರು ದಾಖಲಾಗಿದೆ. ಅದರಲ್ಲಿ ಡಾನ್ ಬಾಸ್ಕೋ ಸಂಬಂಧಿತ ವ್ಯಕ್ತಿ ದೂರನ್ನು ನೀಡಿದರು. ಅದು ಪರಿಶೀಲನೆ ಮಾಡಿದಾಗ ಅವರ ಏನು ಒಂದು ಪ್ರಿಮೈಸಸ್ಲಿರೋ ಬಾವಿಯಲ್ಲಿ ಇವತ್ತು ಬೆಳಗ್ಗೆ ಯುವಕನ ಮೃತದೇಹ ಸಿಕ್ಕಿದೆ. ಈಗಾಗಲೇ ಅವ್ರ ಕುಟುಂಬದವರಿಗೆ ಸಂಪರ್ಕ ಮಾಡ್ತಾ ಇದ್ದೀವಿ ಮತ್ತು ಏನು ಕುಟುಂಬದವರು ಏನು ದೂರು ಕೊಡ್ತಾರೆ ಆ ದೂರಿನ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿ ಅದು ಡಿಟೇಲ್ ಆಗಿ ತನಿಖೆ ಆಗಬೇಕಾಗುತ್ತೆ. ಅಲ್ಲೇನು ಅವರು ಸ್ಕೂಲಲ್ಲಿ ಒಬ್ಬರು ಡ್ರೈವರ್ ಇದ್ದಾರಂತೆ. ಆ ಡ್ರೈವರ್ದು ಒಂದು ದ್ವಿಚಕ್ರ ವಾಹನ ತೆಗೆದುಕೊಂಡು ಹೋಗಬೇಕಾದ್ರೆ ಬಿದ್ದು ಡ್ಯಾಮೇಜ್ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವನಿಗೆ ಏನೋ ಒಂದು ಮನಸ್ತಾಪ ಆಗಿದೆ ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ಡಿಟೇಲ್ಡ್ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಇದು ಎಲ್ಲ ಪ್ರಾಥಮಿಕ ವಿಚಾರ ಆಗುತ್ತೆ. ಈಗ ಕುಟುಂಬದವ್ರು ಏನು ದೂರು ನೀಡ್ತಾರೆ, ಈಗ ಆಲ್ರೆಡಿ ಅದು ಕುಟುಂಬದವ್ರಿಗೆ ತಿಳಿಸಿದ್ದಾರೆ, ಏನು ಇದರ ಹಿನ್ನೆಲೆ ಇದೆ ಅವರು ತಿಳಿಸಿದ್ದಾರೆ. ಮತ್ತು ಅವರಿಗೂ ಕೂಡ ಏನೇನು ಮಾಹಿತಿ ಇದೆ ಅದನ್ನೆಲ್ಲ ತಿಳಿದುಕೊಂಡು ದೂರು ನೀಡಲಿಕ್ಕೆ ಅವಕಾಶವನ್ನು ನೀಡ್ತೀವಿ. ಅವ್ರೇನು ದೂರು ನೀಡ್ತಾರೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಮತ್ತು ಈಗಾಗಲೇ ಅಲ್ಲಿ ಏನು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಏನೇನಾದರೂ ಬೇರೆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಇದೆಯಾ ಅಥವಾ ಅಲ್ಲಿ ಏನಾದರೂ ಇಶ್ಯೂಸ್ ಇದೆಯಾ ಅದ್ರ ಬಗ್ಗೆಯೂ ಕೂಡ ವಿಚಾರ ಮಾಡಲಿಕ್ಕೆ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದೆ. ಗುರು ತಂದೆ ನಾಗಪ್ಪ ಎಂದು 9ನೇ ತರಗತಿ ಕೆಲವು ಅನಧಿಕೃತ ಮತ್ತು ಅಧಿಕೃತ ಇರುವಲ್ಲಿ ಅಕ್ರಮ ಚಟುವಟಿಕೆಗಳ ದೂರು ಬಂದ ಹಿನ್ನೆಲೆಯಲ್ಲಿ ಏನು ನಗರದಲ್ಲಿರುವ ಏನು ಮಸಾಜ್ ಪಾರ್ಲರ್ಸ್ ಇದ್ದಾವೆ, ಸ್ಪಾಸ್ ಇದ್ದಾವೆ, ಅವುಗಳನ್ನೆಲ್ಲ ನಾವು ಮುಚ್ಚಿದ್ದೀವಿ. ಅಂಕಿಅಂಶ ನಿಮಗೆ ಆಮೇಲೆ ಹೇಳ್ತೀವಿ. ಈಗ ಸದ್ಯ ಯಾವುದು ವರ್ಕ್ ಮಾಡ್ತಾ ಇಲ್ಲ, ಅಷ್ಟು ಮಾತ್ರ ಅಲ್ಲ. ಎಲ್ಲೇ ಯಾರಿಗಾದರೂ ಅನುಮಾನ ಇದ್ದರೆ ಅಥವಾ ಯಾರಿಗಾದರೂ ಸಂಶಯ ಇದ್ದರೆ ಎಲ್ಲಾದರೂ ಅಕ್ರಮ ನಡೀತಾ ಇದೆ ಅಂತಂದರೆ ದಯವಿಟ್ಟು ದೂರನ್ನು ನೀಡಿ. ಏನು ಈ ಕಲಬುರಗಿ ನಗರದ ಒಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಈ ಕ್ರಮ ಕೈಗೊಂಡಿದ್ದೀವಿ, ಸ್ವಾಸ್ಥ್ಯ ಕಾಪಾಡಲಿಕ್ಕೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಯಾರು ಅನಧಿಕೃತವಾಗಿ ಇಂಥ ಅಕ್ರಮ ಚಟುವಟಿಕೆಗಳು ಮಾಡ್ತಾರೆ ಅಥವಾ ಅಧಿಕೃತ ಪರವಾನಗಿ ಹೊಂದಿದ್ರದಲ್ಲಿ ಏನು ಅಕ್ರಮ ಚಟುವಟಿಕೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ನಮ್ಮದು ಕೆಲಸ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಏನು ಇದ್ದಾವೆ ನಗರದಲ್ಲಿ ಅವುಗಳನ್ನೆಲ್ಲ ಮುಚ್ಚಿದ್ದೀವಿ. 3 different detections were made by University Police Station team and Ashoknagar Police Station team. They have arrested 7 accused wanted in different crimes, and with their arrest they have solved 3 robberies, 1 chain snatching and 1 house burglary. With their arrest they have recovered valuables worth 26.6 lakh rupees, and they have also recovered the vehicles which were used to commit offences, 2 two-wheelers, 1 Creta car, and they have also recovered the weapons which were used to commit crime, and also the masks which the robbers used to wear while committing the offence.